ಸಿಲಿಕಾನ್ ಸಿಟಿಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಮತ್ತೊಂದು ರೂಪವನ್ನು ಪಡೆದುಕೊಳ್ತಾ ಇದೆ. ಯಾವ ರೂಪವನ್ನು ಪಡೆದುಕೊಳ್ತಾ ಇದೆ? ಈಗಾಗಲೇ ಒಂದು ರೂಪವನ್ನು ನೋಡಿದ್ದೀವಿ. ಅದಕ್ಕೆ ಪರ ವಿರೋಧದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಆದರೆ ಈಗ ಇರುವಂತಹ ಸುದ್ದಿ ಒಂದಿಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಅಂತ ಅನ್ಸುತ್ತೆ. ಎಸ್, ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಪ್ರಕರಣ ನಾನಾ ರೀತಿಯಾದಂತಹ ವಾಗ್ವಾದಗಳಿಗೆ ಕಾರಣವಾಗಿದ್ದಂತೂ ಸುಳ್ಳಲ್ಲ. ಲಗ್ಗೆರೆಯಲ್ಲೂ ಕೂಡ ಬುಲ್ಡೋಸರ್ ಈಗ ಘರ್ಜಿಸ್ತಾ ಇದೆ. ಲಗ್ಗೆರೆಯಲ್ಲಿ ಬಿಡಿಎ ಅಧಿಕಾರಿಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾರಿಂದ? ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಬಹುತೇಕ ಜನ ಖುಷಿಯಾಗಿದ್ದಾರೆ. ಕೃಷ್ಣ ಬೈರೇಗೌಡರ ಕಾರ್ಯಕ್ಕೆ ಲಗ್ಗೆರೆ ಜನರ ಜೈಕಾರ ಕೂಡ ಮೊಳಗ್ತಾ ಇದೆ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್. ಆದರೆ ಅಂಗಡಿ ಕಳೆದುಕೊಂಡಂಥ ವ್ಯಾಪಾರಸ್ಥರ ಗೋಳಾಟಕ್ಕೆ ಅಷ್ಟೇ ಮರುಕ ಕೂಡ ಇದೆ. ಅದರಲ್ಲಿ ಯಾವ ಅನುಮಾನ ಇರೋದಿಲ್ಲ. ಆ ಗೋಳಾಟವನ್ನು ನೋಡಿ ಜನ ಜೈಕಾರ ಹಾಕ್ತಾ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಸಿಲಿಕಾನ್ ಸಿಟಿಯಲ್ಲಿ ಈ ಒತ್ತುವರಿ ಕಾರ್ಯಾಚರಣೆ ಬೇರೆಯದ್ದೇ ರೂಪವನ್ನು ಪಡೆದುಕೊಳ್ತಾ ಇದೆ ಮತ್ತು ಎಕ್ಸ್ಟೆಂಡ್ ಆಗ್ತಾ ಇದೆ. ಈಗ ಲಗ್ಗೆರೆಯಲ್ಲೂ ಬುಲ್ಡೋಸರ್ ಘರ್ಜಿಸ್ತಾ ಇದೆ. ಅಂದರೆ ಬುಲ್ಡೋಸರ್ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಲಗ್ಗೆರೆಯಲ್ಲಿ ಕೃಷ್ಣ ಬೈರೇಗೌಡರ ಕೆಲಸಕ್ಕೆ, ಅಂದರೆ ಅವರು ಸಚಿವರಾದಾಗಿನಿಂದ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಈಗ ಬೆಂಗಳೂರನ್ನ ಸುಂದರ ಬೆಂಗಳೂರು ಮಾಡಬೇಕಾಗಿದೆ. ಬೆಂಗಳೂರು ಎಲ್ಲಿ ಕೆಟ್ಟೋಗಿದೆ, ಎಲ್ಲಿ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವರೇನೋ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಪರ ವಿರೋಧದ ಟೀಕೆ ಇದೆ. ನೀವು ಎಲ್ಲ ಕಡೆಗಳಲ್ಲೂ ಇದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಎಸ್, ನೋಡಿ ಅಲ್ಲಿ ಬುಲ್ಡೋಸರ್ ಹೆಂಗೆ ಕೆಲಸ ಮಾಡ್ತಾ ಇದೆ. JCB ಬರ್ಕೊಂಡಿದ್ದೀನಿ. ಅದೇ JCBಗೆ ಬುಲ್ಡೋಸರ್ಗೆ JCB ಅಂದರೆ ಅದೊಂದು ಕಂಪನಿ. ಹಂಗೆ ಜೆರಾಕ್ಸ್ ಆಗಿದೆಯಲ್ಲ, ಆ ಥರ ಫೋಟೋ ಕಾಪಿಗೆ ಜೆರಾಕ್ಸ್ ಅಂತೀವಲ್ಲ, ಆ ರೀತಿ ಬುಲ್ಡೋಸರ್ JCB ಅನ್ನೋ ಥರದಲ್ಲಾಗಿದ್ದೀವಿ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದ ಜನತೆ, ಅಲ್ಲಿರುವಂಥ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಈ ಪ್ರಕ್ರಿಯೆಗೆ, ಈ ಒಂದು ಆಪರೇಷನ್ಗೆ, ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ನೋಡಿದಾಗಿಂದನೂ ಈ ರೋಡ್ ಕಾಮಗಾರಿ ನಡೀತಿರೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ಮತ್ತು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಮತ್ತು ಇನ್ನೊಂದೇನೆಂದರೆ ರೋಡು ಏನೋ ಸ್ವಲ್ಪ ಜನಗಳು ಓಡಾಡೋದು ತುಂಬ ತೊಂದರೆ ಆಗ್ತಿದೆ. ಈ ರೋಡು ಆದಷ್ಟು ಸ್ವಲ್ಪ ಬೇಗ ರೆಡಿ ಆದರೆ ಜನಗಳ ಸಮಸ್ಯೆ ಪರಿಹಾರ ಆಗುತ್ತೆ. ಕಚ್ಕೊಂಡಿದ್ದೀರಾ ಟ್ರಾಫಿಕಲ್ಲಿ ಯಾವತ್ತಾದ್ರೂ ಈ ರೋಡಿಗೆ ಬರಬೇಕಾದ್ರೆ? ಪ್ಯಾಸೆಂಜರ್ ತುಂಬ ದಿವಸ ಕಚ್ಕೊಂಡಿದ್ದೀವಿ ಸರ್. ಹೌದು. ಎಷ್ಟು ಗಂಟೆ ನಿಂತಿದ್ದೀರಿ ಸರ್? 1 ಅವರ್ ಮಿನಿಮಮ್, ಹಾಫ್ ಅನ್ ಅವರು. ಈವ್ನಿಂಗ್ ಅಂತೂ ತುಂಬ ಟ್ರಾಫಿಕ್ ಆಗುತ್ತೆ. ಶುಕ್ರವಾರ ಶನಿವಾರ ಅಂತೂ ತುಂಬ ಟ್ರಾಫಿಕ್ ಆಗುತ್ತೆ. ಮತ್ತು ಇದ್ರ ಸಮಸ್ಯೆಯಿಂದ ಔಟರ್ ರಿಂಗ್ ರೋಡ್ ಇದೆ, ಗೊರಗುಂಟೆಪಾಳ್ಯ ಟು ಸೊಮ್ಮನಹಳ್ಳಿ, ಆ ರೋಡು ತುಂಬ ಜಾಮ್ ಆಗುತ್ತೆ. ಇದರಿಂದ ಸಮಸ್ಯೆ ಅದು ಜಾಸ್ತಿ ಆಗುತ್ತೆ ಸರ್. ಓಕೆ, ಅದಕ್ಕೆ ಅಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗೋದು ಗೊರಗುಂಟೆಪಾಳ್ಯ. ಹೌದು, ಅಂದರೆ ಈ ರೋಡ್ಗೆ ಹೌದು, ಇಲ್ಲಿ ಕಚ್ಕೊಂಡ್ರೆ ಅದು ಔಟರ್ ರಿಂಗ್ ರೋಡ್ ಒಂದು ಫುಲ್ ತುಂಬ ಸಮಸ್ಯೆ ಸರ್, ತುಂಬ ಜಾಮ್ ಆಗುತ್ತೆ. ಹೌದು. ಈಗ ಬಿಂಗ್ ಆಟೋ ಡ್ರೈವರ್ ಆಗಿ ಇದು ಡೇಂಜರಸ್ ಸ್ಪಾಟ್ ಅಂತ ಹೇಳ್ತೀರಾ? ನನ್ನ ಕಂಡಂಗೆ ಒಂದು 2-3 ಸತಿ ಆಕ್ಸಿಡೆಂಟು ಆಗಿದೆ ಸರ್. ಹೌದಾ? ಹೌದು. ಬೈಕ್ ಈಗ ನಾನು ನೋಡಿದೆ, ಈಗ ಜಸ್ಟ್ ಆಕ್ಸಿಡೆಂಟ್ ಬಂದು ಆಟೋಗೆ ಬೈಕ್ ಬಂದು ಡಿಕ್ಕಿ ಮಾಡಿದೆ. ಒಟ್ಟು ದೊಡ್ಡ ಸಮಸ್ಯೆ ಇದೆ. ಸಮಸ್ಯೆ ಅಂದರೆ ಒಂದು 2-3 ಸತಿ ನಾನು ನೋಡಿದ್ದೀನಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಸ್ಪಾಟ್ ಅಂತ ಹೇಳ್ಬೋದು ಇದನ್ನ. ಈಗ ಏನಂದರೆ ಇನ್ನೊಂದು ಅಧಿಕಾರಿಗಳು ಅದನ್ನು ತಕ್ಕನಾಗಿ ಗಮನ ಹರಿಸ್ಕೊಂಡು ಬೇಗ ಕೆಲಸಗಳು ಮಾಡಿದ್ರೆ ಜನಗಳಿಗೂ ತೊಂದರೆ ಇರಲ್ಲ. ಅದ್ರ ತಕ್ಕನಾಗಿ ಅವ್ರ ಕೆಲಸಗಳು ಮಾಡ್ಕೊಂಡ್ರೆ ಜನಗಳ ಸಮಸ್ಯೆ ಕಮ್ಮಿ ಆಗುತ್ತೆ. ಅಣ್ಣ, ಕೃಷ್ಣ ಬೈರೇಗೌಡರು ಬೆಂಗಳೂರು ಅಧಿಕಾರಕ್ಕೆ ಅವ್ರು ತಗೊಂಡ್ಮೇಲೆ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ವಲಸಿಗರು ಎಷ್ಟು ಜನ ಬಂದು ಊರು ಬಿಟ್ಟು ಊರು ಬಂದು ಇವತ್ತು ಫುಟ್ಪಾತ್ಗಳ ಮೇಲೆ ಅಂಗಡಿಗಳನ್ನ ಹಾಕಿದ್ರು, ಮಾರ್ಕೆಟ್ನ ಸ್ವಚ್ಛಗೊಳಿಸಿದ್ದಾರೆ. ನಿಜಕ್ಕೂ ಅದು ಒಳ್ಳೆ ಕೆಲಸನೇ. ಮಾರ್ಕೆಟಲ್ಲಿ ಇವತ್ತು ಫುಟ್ಪಾತ್ ಮೇಲೆ ಜನ ಓಡಾಕಾಗ್ತಾರಲ್ಲ, ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ ಫ್ಲೇವರ್ ಕೆಳಗಡೆಲ್ಲ, ಅದು ನೋಡ್ತಾ ಇದ್ರೆ ನಿಜಕ್ಕೂ ಇಷ್ಟು ಜಾಗ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅವರು ಅಂತ ಅನಿಸ್ತಾ ಇದೆ. ಅವ್ರು ಮಾಡ್ತಾರಂಥ ಕೆಲಸ ಇದಕ್ಕೂ ಯಾವತ್ತೂ ಜನ ಒಬ್ಬದಿರೋ ಕೆಲಸ ಅಲ್ಲ, ಜನ ಒಬ್ಬ ಕೆಲಸ. ನಮಗೆ ಈ ಕೆಲಸ ಮಾಡಿದಾಗ ತುಂಬ ಒಪ್ಪಿಗೆ ಇದೆ ಅಣ್ಣ. ಓಕೆ, ಹಾಗಾದ್ರೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ ಅಂತ ಒಂದು ಆರೋಪ ಮಾಡ್ತಾರಲ್ಲ, ಅದಕ್ಕೇನು ಹೇಳ್ತೀವಿ? ಅಣ್ಣ, ಬಡವರು ಯಾರಿದ್ದಾರೆ ಇಲ್ಲಿ? ಈ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಂಗಾರೆ ಫುಟ್ಪಾತ್ ಮೇಲೆ ಹಾಕಕ್ಕೆ ಅವಕಾಶ ಕೊಟ್ಟಿದ್ದಾರಾ? ಹಂಗಾರೆ BBMP ಅಧಿಕಾರಿ ಲಂಚ ಕೊಟ್ಟಿದ್ರು, ಅದಕ್ಕೆ ಅವ್ರು ಹಾಕೊಂಡಿದ್ದಾರೆ. ಅಂದ್ರೆ BBMP ಅವರು ಅಧಿಕೃತವಾಗಿ ಕಾರ್ಡ್ ಕೊಟ್ಟಿದ್ರಲ್ಲ, ಅದು ಲಂಚನ? ಅದು ಲಂಚನ? ಫುಟ್ಪಾತ್ ಮೇಲೆ ಇರೋರು ಯಾರು ಕೊಟ್ಟಿಲ್ವಲ್ಲ? ಅಂಗಡಿಲಿರೋರು ಅಂಗಡಿ ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ವಾ? ಅವ್ರು ಅಂಗಡಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವ್ರು ಸುಮ್ಮನೆ ಅವ್ರ ಪಾಡಕ್ಕೆ ಅವ್ರು ಈಗ ಫುಟ್ಪಾತಲ್ಲಿ ಅಂಗಡಿ ಹಾಕೊಳ್ಳೋದಕ್ಕೆ ಅಥವಾ ಈ ಬಂಡಿ ಮುಕ್ಕಟ್ಟುಗಳನ್ನು ಇಟ್ಕೊಳ್ಳೋಕ್ಕೆ BBMP ಅವರೇ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕಾರ್ಡು, ಸರ್ಟಿಫಿಕೇಟು, ಲೋನ್ ಕೊಟ್ಟಿದ್ದಾರೆ. ಅದೆಲ್ಲ ತಪ್ಪು ಅಂತೀರಾ? ಅಣ್ಣ, ಫುಟ್ಪಾತ್ ಮೇಲೆ ಇರೋರಿಗೆ ಯಾವುದಕ್ಕೂ ಅಧಿಕೃತವಾಗಿ ಕೊಟ್ಟಿಲ್ಲ ಅವ್ರ ಕಾರ್ಡು. ರಸ್ತೆ ಮೇಲೆ ಹಾಕೊಂಡವ್ರಿಗೆ ರಸ್ತೆ ಮೇಲೆ ಹಾಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ. BBMP ಅವರು ಕೂಡ ಹೇಳಿಲ್ಲ. ಅವ್ರು ಹಾಕೊಂಡಿದ್ದಾರೆ. ಅವ್ರು ಯಾರೋ ಕೆಲವರು ಒಂದಷ್ಟು ಲಂಚದ ಆಸೆ ಕೊಟ್ಟಿರ್ಬೋದೇನೋ. ಇವತ್ತು ನಡೀತಾರೆ, ಲಂಚ ಕೊಟ್ಟರೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕೆಲಸ ಆಗುತ್ತೆ. ಆಯ್ತು, ಇವತ್ತು ಕೃಷ್ಣ ಬೈರೇಗೌಡ ಮಾಡ್ತಾರೆ, ನಿಜಕ್ಕೂ ಒಳ್ಳೆ ಕೆಲಸನೇ ಅಣ್ಣ. ಇವತ್ತು ನೀವು ಹೇಳಿದ್ರೆ ಗೊತ್ತಾ, ಅದೇನೋ ಬಡವರು ಹೊಟ್ಟೆ ಮಾಡಿದ ಅಂತ. ಮಾರ್ಕೆಟ್ ಇದ್ದವ್ರು ಅಂತೆಲ್ಲ ಬಡವರೇನಾ?
ಕನ್ನಡಿಗರೇ ಇದ್ರಲ್ಲ ಎಲ್ಲರೂ, ಯಾವನು ಕನ್ನಡಿಗರಿಲ್ಲ, ಎಲ್ಲ ಬಂದಂಥವ್ರೆಲ್ಲ ವಲಸಿಗರೇ. ನಾವೇನೋ ತರಕಾರಿ ಕೇಳಿದ್ರೆ ಕನ್ನಡ ಪನ್ನಡ ಇದೆ, ಅಲ್ಲಿ ಈ ಕಡೆಗೆ ಹೋದ್ರೆ ಯಾರೋ ಬರೀ ಹಿಂದಿ ಭಾಷೆ ಮಾಡ್ತಿರೋ, ಯಾರೂ ಇಲ್ಲ. ಇವತ್ತು ಹೊಡೆದು ಇವ್ರನ್ನ ಊರಿಂದ ಆಚೆಗೆ ಹಾಕೊಂಡು ಕೆಲಸ ಮಾಡಿದೆ. ಇದೇ ಕೆಲಸನ ವಲಸಿಗರನ್ನು ತೆಗೆದು ಇದೇ ಥರ JCB ತೆಗೆದು ಬಾಡ್ರಿಂದ ಆಚೆಗೆ ಹಿಂಗೆ ತೊಳೆದ್ರೆ ಒಳ್ಳೆ ಕೆಲಸ ಆಗುತ್ತಣ್ಣ. ವಲಸಿಗರು ಬಂದಿರೋ ಗೊತ್ತಾ, ನಮ್ಮ ನಾಡಲ್ಲಿ ಕನ್ನಡಿಗರ ಕೆಲಸಗಳನ್ನ ಕಿತ್ಕೊಂಡಿದ್ರು ಎಷ್ಟೋ ಜನ, ಅವರು ಇದೇ ಥರ ತೆಗೆದು JCB ಆಚೆಗೆ ತೊಳ್ಬಿಟ್ರೆ ಒಳ್ಳೆ ಕೆಲಸ ಅದು ಅವ್ರು ಮಾಡ್ತಾ ಇರೋದು. ನಿಜಕ್ಕೂ ಒಳ್ಳೆ ಕೆಲಸ ಇದು. ಲಗ್ಗೇರಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರು ಒಬ್ರು ನನ್ನ ಜೊತೆಗಿದ್ದಾರೆ, ಅವ್ರು ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಲೋಕೇಶ್ ಅಂತ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ? ನಾವು ಒಂದು 7 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಏನ್ ವ್ಯಾಪಾರ? ಹೋಟೆಲ್ ಫುಡ್ ಕಾರ್ನರ್ ಆಗಿ 7 ವರ್ಷದಿಂದ ಫುಟ್ಪಾತ್ ಅಲ್ಲಿ ಹಾಕೊಂಡು ಸೈಡಲ್ಲಿ ಹಾಕೊಂಡು ಹೋಟ್ಲು ಮಾಡ್ತಾ ಇದ್ದೀವಿ. ಅದನ್ನ ನಂಬ್ಕೊಂಡು ನಾವು ಬೇಜಾನ್ ಕಮಿಟ್ಮೆಂಟ್ಗಳು, ಈ ಪೇಟಿಎಂ ಲೋನು ಅವು ಎಂತ ಎತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ತೆರವುಗೊಳಿಸಿದಾಗ ಈಗ ನಮ್ಗೆ ಅಲ್ಲಿ ಪೇಟಿಎಂ ಅನ್ನೋದು ಡೈಲಿ ಕಟ್ತಾ ಇರೋದು ಅಮೌಂಟು. ನಾವು ಹೋಟ್ಲ್ ಹಾಕ್ದಲ್ಲೇ ಇರ್ಲಿ, ನಾವು ಅವ್ರ ಸಾಲ ಏನಿದೆ ಕೊಡ್ಲೇಬೇಕಿದೆ. ಈಗ ನಮ್ಗೆ ಈಗ ಹಾಕಕ್ ಬಿಡಲ್ಲ ಅಂದ್ರೆ ಇಲ್ಲ, ಎಲ್ಲಾರ ಬೇರೆ ಕಡೆ ಜಾಗನಾರ ಕೊಟ್ರೆ ಅಲ್ಲಿ ಹಾಕೊಂಡು ಜೀವನನಾರ ಮಾಡ್ತೀವಿ. ಈಗ ಜೀವನಕ್ಕೂ ಏನು ದಾರಿ ಇಲ್ಲ ಅಂದ್ರೆ ನಾವೆಲ್ಲೂ ಹೋಗೋಣ. ಈಗ ಸಾಲದವ್ರಿಗೆ ಹೆಂಗ್ ಕಟ್ಟೋದು? ಈ ಫೈನಾನ್ಸ್ ಕೊಟ್ಟೋಂಥವ್ರಿಗೆಲ್ಲ ಫೈನಾನ್ಸ್ ಕಟ್ಬೇಕು ನಾವು ಡೈಲಿ. 3-3.5 ಸಾವಿರ ಫೈನಾನ್ಸ್ಗಳು ಕಟ್ತಾ ಇರ್ತೀವಿ ಡೈಲಿ. ತಗೊಂಡಿರ್ತೀವಿ ವ್ಯಾಪಾರಕ್ಕೆ ಅಂತ, ಜೀವನ ಮಾಡಕ್ಕೆ ಅಂತ ತಗೊಂಡಿರ್ತೀವಿ. ಈಗ ಎಲ್ಲಿ ಹೋಗೋದು ನಾವು? ಎಲ್ಲಿ ಹೋಗಿ ಜೀವನ ಮಾಡೋದು? ಈಗ ಮುಂಚೆ ಬಂದು ಇವತ್ತು ಬಂದು ನಿಮ್ ಅಂಗಡಿನ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರ? ಏನು ಹೇಳಿಲ್ಲ. ಹೇಳಿಲ್ವಾ? ಏನು ಹೇಳಿಲ್ಲ. ಮತ್ತೆ ಹೇಳಿದಾರೆ ಅವ್ರಿಗೆಲ್ಲ ಅಂತಾರೆ. ಇಲ್ಲ, ನಮ್ಗೆ ಏನು ಹೇಳಿಲ್ಲ. ನಾವು ಹಾಕ್ತಿದ್ದೆ ಸೈಡಲ್ಲಿ ಹಾಕ್ತಿದ್ದೋ, ಈ ತರ ಫ್ಲಾಗ್ ಇದೆ, ಫ್ಲಾಗ್ ಮಗ್ಲಲ್ಲಿ ಹಾಕ್ತಿದ್ದೋ. ಬೆಳಿಗ್ಗೆ ಹಾಕಿ ರಾತ್ರಿ ರಿಮೂವ್ ಮಾಡ್ಕೊಂಡು ಹೋಗಿದ್ದೋ ನಾವು. ಈಗ ಸಡನ್ ಆಗಿ ಬಂದು ಈಗ ತೆಗಿ ಅಂದ್ರು, ತೆಗ್ದಿದೀವಿ. ಈ ತಿರ್ಗಾ ಮುಂಚೆ ತರ ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳ್ತಾ ಇದಾರೆ. ಓದಿ ನಮ್ಗೆ ವ್ಯಾಪಾರ ಮಾಡಕ್ಕೆ ಎಲ್ಲಾರ ಜಾಗನಾರ ಕೊಡ್ಬೇಕಲ್ವಾ? ಎಲ್ಲರ ಒಂದ್ ಜಾಗ ಕೊಟ್ರೆ ನಾವು ಬದುಕಿದ್ದೀವಿ. ಈಗ ಅದನ್ನೇ ನಂಬ್ಕೊಂಡು ಕೇಳಿದ್ರ BBMP ಅಧಿಕಾರಿಗಳಿಗೆ? ಹೇಳಿದೀವಿ, ಎಲ್ಲರ ಒಂದು ಜಾಗ ವ್ಯವಸ್ಥೆ ಮಾಡ್ಕೊಡಿ ಅಂತ. ನೋಡಿದೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಎಲ್ಲರ ನಂಬ್ಕೊಂಡು ಜೀವನಕ್ಕೆ ದಾರಿ ಕೊಟ್ರೆ ನಾವು ಜೀವನವನ್ನು ಮಾಡಕ್ಕೆ ಒಂದು ದಾರಿ ಮಾಡ್ಕೊಡಿ ಅಷ್ಟೇ. ಈ ರೋಡ್ ಬಗ್ಗೆ ಅಂದ್ರೆ ಸರ್ ನಾನು ಓಕೆ, ಈ ತೆರವು ಕಾರ್ಯಾಚರಣೆ ಅಂತ ಬಂದಾಗ ಲೋಕೋ ಭಿನ್ನರುಚಿ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ. ಆದರೆ ನಿಜಕ್ಕೂ ಕೂಡ ಸಚಿವರ ಕಾರ್ಯಾಚರಣೆ ಶ್ಲಾಘನೀಯ ಅಂತ ಆಗಿರೋದಾದರೆ, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ನನ್ನ ಕಲೀಗ್ ಶ್ರೀನಿವಾಸ್ ವೈದ್ಯ ಕೇಳ್ತಾಯಿದ್ರು, ಕಾರ್ಡೆಲ್ಲ ಕೊಟ್ಟಿದ್ದಾರಲ್ಲ, ಲೋನೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಗೊತ್ತಿರಲಿಲ್ವಾ ನಮ್ಮ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ನಾಯಕರಿಗೆ? ಒಂದಿಷ್ಟು ಅವಕಾಶ ಆದರೂ ಕೊಡಬೇಕು. ಈಗ ಎಲ್ಲಿ ಹೋಗಬೇಕು? ಅವ್ರ ಪಕ್ಷದಲ್ಲೇ ಪರವಿರೋಧದ ಒಂದು ಮಾತುಕತೆ ಇದೆ. ಕೆಲವೊಂದು ಹೇಳಿದರೆ ಮಾತ್ರ ಗೊತ್ತಾಗುತ್ತೆ, ಹೇಳಿಲ್ಲ ಅಂತ ಹೇಳಿದ ತಕ್ಷಣ ಅದು ಸತ್ಯ ಸುಳ್ಳಾಗುತ್ತಾ ಅಲ್ವಾ? ದಟ್ ಈಸ್ ದ ಪಾಯಿಂಟ್. ನೋಡೋಣ, ಈಗ ಎಲ್ಲ ವಿಚಾರಗಳಲ್ಲೂ ಕೂಡ ಇದೇ ರೀತಿ ನೀವು ಮುಂದುವರಿತೀರಾ? ರೂಲ್ಸ್ ಅಲ್ವಾ ನಿಮಗೆ, ನಿಯಮಗಳನ್ನಲ್ವಾ? ಈಗ ನಮಗೇನಿಲ್ಲ, ನೀವು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಬೇಡಿ ಅನ್ನೋ ಉದ್ದೇಶ ಅಲ್ಲ. ಆದರೆ ಆ ಜನರ ಗೋಳನ್ನು ನೀವು ಕೇಳಬೇಕಾಗಿದೆ. ಆ ವ್ಯಾಪಾರಸ್ಥರ ಕತೆ ಏನು, ಅವ್ರು ನಂಬ್ಕೊಂಡಂಥ ಕುಟುಂಬದವರೇನು ಅನ್ನುವ, ಕುಟುಂಬದವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಗಮನ ಹಾಕಬೇಕಾಗಿದೆ ಅಂತ ಹೇಳ್ತಾ